ಸ್ನೇಹಿತರೆ, ಇಂಡಿಯನ್ ಪಾಸ್ಪೋರ್ಟ್ ಅಪ್ಲೈ ಮಾಡಲು ಏನೆಲ್ಲ ದಾಖಲಾತಿಗಳು ಬೇಕಾಗುವುದು ಅನ್ನೋದನ್ನು ಇಲ್ಲಿ ನೋಡಬಹುದು. ಮೊದಲನೇದಾಗಿ ಇಲ್ಲಿ ಅರ್ಜಿದಾರರ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಅರ್ಜಿದಾರರು ಎಜುಕೇಟೆಡ್ ಆಗಿದ್ದರೆ ಅವರ ಯಾವ್ದಾರ ಒಂದು SSLC PUC ಅಥವಾ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಬೇಕಾಗುವುದು. ಓದಿಲ್ಲ ಅಂದರೆ ಅನ್ಎಜುಕೇಟೆಡ್ ಇದ್ದರೆ ಬಿಲೋ 9th 10th ಇದ್ದರೆ ಅವರ ಪಾನ್ ಕಾರ್ಡ್ ಇಲ್ಲಿ ಡೇಟ್ ಆಫ್ ಬರ್ತ್ ಪ್ರೂಫಿಗೆ ಬೇಕಾಗುವುದು. ನಂತರ ಮೈನರ್ ಅಪ್ಲಿಕೆಂಟ್ ಏನಾರ ಇದ್ದರೆ ಡೇಟ್ ಆಫ್ ಬರ್ತ್ ಪ್ರೂಫಿಗೆ ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಮತ್ತು ಅಡ್ರೆಸ್ ಪ್ರೂಫಿಗೆ ಆಧಾರ್ ಕಾರ್ಡ್ ಜೊತೆಗೆ ಬ್ಯಾಂಕ್ ಪಾಸ್ಬುಕ್ ಕೂಡ ಬೇಕಾಗುವುದು. ಅರ್ಜಿದಾರರು ಓದಿಲ್ಲ ಅಂದರೆ ಅವರ ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ. ಎಜುಕೇಟೆಡ್ ಆಗಿದ್ದರೆ ಆಧಾರ್ ಕಾರ್ಡ್, SSLC ಮಾರ್ಕ್ಸ್ ಕಾರ್ಡ್ ಮತ್ತು ಇಲ್ಲಿ ಬ್ಯಾಂಕ್ ಪಾಸ್ಬುಕ್, ಇಷ್ಟೆಲ್ಲ ದಾಖಲಾತಿಗಳೊಂದಿಗೆ ನಾವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಇಲ್ಲಿ ಮೈನರ್ ಅಪ್ಲಿಕೆಂಟ್ ಇದ್ದರೆ ಆಧಾರ್ ಕಾರ್ಡ್ ಮತ್ತು ಬರ್ತ್ ಸರ್ಟಿಫಿಕೇಟ್ ಮತ್ತು ಇಲ್ಲಿ ಪೋಷಕರ ಪಾಸ್ಪೋರ್ಟ್ ಕೂಡ ಬೇಕಾಗುವುದು. ಇಷ್ಟೆಲ್ಲ ದಾಖಲಾತಿಗಳೊಂದಿಗೆ ನಾವು ಇಂಡಿಯನ್ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡ್ಬೋದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಆನ್ಲೈನ್ ಹೆಲ್ಪ್ ಇನ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.